ಹಲೋ, ಆರಂಭಿಸಮ್ಮ. ಸರಿ ವೈದ್ಯರೇ, ಆಚಿ. ಶ್ರೀಮತೆ ರಾಮಾನುಜಾಯ ನಮಃ. ಮೇಲುಕೋಟೆಯ ಹಳೆಯ ಶೈಲಿಯ ಕೊಳಗಳು, ತೀರ್ಥಗಳು. ನಂಬರ ಹೇಳುವುದಿಲ್ಲ. ಒಟ್ಟು 64 ವಿಷಯಗಳು. ವೇದ ಪುಷ್ಕರಣಿಗೆ ಈಶಾನ್ಯದ ಶೌಚದ ಕಟ್ಟೆ, ತಿಮ್ಮಣ್ಣ ಅಳಸಿಂಗರ ಕೊಳ, ತಿಮ್ಮಣ್ಣ ಅಳಸಿಂಗರ ಕೊಳದ ಆಗ್ನೇಯದ ಶೌಚದ ಕಟ್ಟೆ, ಪಗಡೆ ಹಾಸುಕೊಳ ನೀರಿಲ್ಲ, ಬಿಂದು ಮಾಧವನ ಕೊಳ, ಮೇಲು ಚಿಕ್ಕಯ್ಯನವರ ಕೊಳ, ಅರುಳಾಳ ಪೆರುಮಾಳ್ ಎಂಬೆರುಮಾನಾರ್ ಎಂಬುವರಿಗೆ ಚಿಕ್ಕಯ್ಯನವರು ಎಂಬುದಾಗಿ ಹೆಸರು. ರಾಮಾನುಜಾಚಾರ್ಯರಿಗೆ ಎಂಬೆರುಮಾನಾರ್ ದೊಡ್ಡ ಅಯ್ಯನವರು ಎಂಬುದಾಗಿ ಆ ಕಾಲದ ಬಳಕೆ ಹೆಸರು. ಬ್ರಹ್ಮಚಾರಿ ಕೊಳ, ಬಸವರಾಜ ಕೊಳದ ದಕ್ಷಿಣ ಸಣ್ಣ ಕೆರೆಯಂತೆ ಆಲದ ಮರದ ಕಟ್ಟೆ ಇತ್ತು, ಈಗಿಲ್ಲ. ಬಸವರಾಜ ಕೊಳದ ಪೂರ್ವಕ್ಕೆ ಶೌಚದ ಕೊಳ, ಈಗ ಇಲ್ಲ. ಬಸವರಾಜ ಕೊಳದ ಪಶ್ಚಿಮಕ್ಕೆ ಗೋರುಗುಂಡಯ್ಯನ ಕೊಳ, ಬಸವರಾಜ ಕೊಳದ ಉತ್ತರಕ್ಕೆ ದೊಡ್ಡ ಅಯ್ಯನವರ ಕೊಳ ರಾಮಾನುಜರು ತಮ್ಮ ಹೆಸರಿನಲ್ಲಿ ಕಟ್ಟಿಸಿದ್ದು. ಬಸವರಾಜ ಕೊಳದ ವಾಯವ್ಯಕ್ಕೆ ಹಂದಿ ಕಟ್ಟೆ, ಚೆಲುವೆ ಅರಸಿನ ಕೊಳದ ಬಳಿ ನಿಂಗಣ್ಣನ ಕೊಳ. ಇದು ರಾಮಾನುಜರ ಕಾಲದ ಪ್ರಾಚೀನ ತೀರ್ಥ ಕೊಳ. ನಿಂಗಣ್ಣನ ಕೊಳದ ಪಶ್ಚಿಮಕ್ಕೆ ಕೋಟೆಯ ಹೊರಗೆ ಹುರುಳಿ ಬಾವಿ, ಸಣ್ಣ ಈಶ್ವರನ ಗುಡಿ. ಚೋಳನ ಅರೆಯ ಬಂಡೆಯ ಬಳಿ ಕಾಟೇರಿ ಸಿಹಿ ನೀರಿನ ಕಟ್ಟೆ, ವೀರಲಕ್ಷ್ಮಿಯ ಗುಡಿ. ಕಾಟೇರಿಗೆ ಉತ್ತರ ಬಟ್ಟೆ ಒಗೆಯುವ ಕೊಳ, ಗಿಡ ಬೆಳೆದು ಹೋಗಿದೆ. ಮೂಡಲ ಬಾಗಿಲು ಕೊಠಾರಿ ಆಂಜನೇಯ ಸಂಪಿಗೆ ಮರದ ಕೊಳ ಮುಚ್ಚಿ ಹೋಗಿದೆ. ಮೂಡಲ ಬಾಗಿಲು ದಾರಿಯಲ್ಲಿ ಬದರಿ ಕೆರೆ, ಈಗ ಮನೆಗಳಾಗಿವೆ. ಬದರಿ ಕೆರೆಯ ಪಶ್ಚಿಮ ಬ್ರಹ್ಮತೀರ್ಥ ಅಜ್ಜನ ಕಟ್ಟೆ ಎಂಬ ಹೆಸರಿನಲ್ಲಿದೆ. ಕಲ್ಯಾಣಿಯ ಉತ್ತರ ಪರ ಇದು ಸಂತೆ ತೋಪು. ಕಲ್ಯಾಣಿಯ ವಾಯವ್ಯ ಮಂತ್ರಯಂತ್ರದ ಸಣ್ಣ ಕಟ್ಟೆ, ಭುವನೇಶ್ವರಿಯ ಹಿಂಭಾಗ, ಈಗ ಮುಚ್ಚಿ ಹೋಗಿದೆ. ಕಲ್ಯಾಣಿಯ ಉತ್ತರ ಗೊಲ್ಲರ ತೋಟ, ಅದರೊಳಗೆ ಮುಕ್ಕಣ್ಣಪ್ಪ ಅಗ್ರಹಾರ ಇದ್ದು ಈಗ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಅದು ನಾಶವಾಗಿದೆ. ಶಿವನ ಕೊಳ ಒಂದಿದೆ. ಈಗಿನ ರಂಗಸ್ಥ ರಂಗಮಂದಿರ ಇರುವಲ್ಲಿ ಇದ್ದ ನಾಮದ ಕಟ್ಟೆ ಕೊಳ ಈಗ ಇಲ್ಲ. ಈಗಿನ ಮಂದೆ ತೋಟ ಅಹೋಬಲ ಮಠದ ಕೊಳ ಏತ ಇದೆ. ಈಗಿನ ಮಂದೆ ತೋಟದ ಕುರುಡು ಬೈರಾಗಿ ಮಠದ ಪಕ್ಕ ಪೊಲೀಸ್ ಸ್ಟೇಷನ್ ಎದುರು ನೀರಿನ ಕಟ್ಟೆ ಇತ್ತು, ಈಗ ಇಲ್ಲ. ಹವೇಲಿ ಬೀದಿ ಕೈಂಕರ್ಯದವರ ಸೈಟ್
ಆಗಿರುವಲ್ಲಿ ಕೋಟೆ ಪಕ್ಕ ಒಂದು ಕಟ್ಟೆ ಕೊಳ ಇತ್ತು, ಈಗ ಇಲ್ಲ. ಈಗಿನ ಬಸ್ ಸ್ಟ್ಯಾಂಡಿನಲ್ಲಿ ದನ, ಕರು, ಎಮ್ಮೆ, ಆಡುಗಳ ಸ್ನಾನಕ್ಕೆ, ಶೌಚಗಳಿಗೆ ಒಂದು ಕಟ್ಟೆ ಇತ್ತು. ಹೀಗೆಯೇ ಮತ್ತೊಂದು ಕಟ್ಟೆ ಇತ್ತು, ಹಾಗೆಯೇ ಮತ್ತೂ ಒಂದು ಕಟ್ಟೆ ಇತ್ತು. ಈ 3 ಕಟ್ಟೆಗಳು ಇವಾಗ ಇಲ್ಲ. ಕೆರೆ ಮೆಟ್ಟ ಇಳಿಯುವಾಗ ಕೋಟೆ ಆಚೆ ದಕ್ಷಿಣಕ್ಕೆ ಅನ್ನೂಕಟ್ಟೆ, ಸೂಳೇರ ಸುಡುಗಾಡಿನ ಕೊಳ. ಕೆರೆ ಮೆಟ್ಟಲು ಇಳಿಯುವಾಗ ಕೋಟೆಯ ಆಚೆ ಉತ್ತರಕ್ಕೆ ಆನೆಬಾವಿ. ಕಲ್ಯಾಣಿಯ ಪೂರ್ವಕ್ಕೆ ಪುರಾಣೋಕ್ತ ಶಂಖತೀರ್ಥ ಕೊಳ, ಈಗ ಬೈರಾಗಿ ಮಠದ ಹಿತ್ತಲಲ್ಲಿದೆ. ಕಲ್ಯಾಣಿಯ ಪೂರ್ವಕ್ಕೆ ಪುರಾಣೋಕ್ತ ಚಕ್ರತೀರ್ಥ ಕೊಳ, ಈಗ ಬೆಟ್ಟದ ಬಾವಿ ಎನಿಸಿದೆ. ಕಲ್ಯಾಣಿಯ ಈಶಾನ್ಯಕ್ಕೆ ಗಣೇಶನ ಕಟ್ಟೆ. ಕಲ್ಯಾಣಿಯ ಈಶಾನ್ಯಕ್ಕೆ ಕೋಟೆ ಹೊರಗೆ ಚತ್ತಿ ಕೊಳ. ಕಲ್ಯಾಣಿಯ ಹೊರಗೆ ಪೂರ್ವಕ್ಕೆ ಈಶಾನ್ಯದ ಕಡೆಗೆ ಚತ್ತಿ ಕೊಳದ ಶೌಚದ ಕೊಳ. ಇದನ್ನು ಈಗಿನ ಯುವಕರು ಶುಚಿಗೊಳಿಸಿದ್ದಾರೆ. ಕಲ್ಯಾಣಿಯ ವಾಯವ್ಯಕ್ಕೆ ಆಸ್ಪತ್ರೆ ಬಳಿ ಕೋಟೆ ಹೊರಗೆ ಸಿಹಿ ನೀರಿನ ಕಟ್ಟೆ ಕೊಳ. ಇಲ್ಲಿಗೆ 35. ಕಲ್ಯಾಣಿಗೆ ಉತ್ತರ ಕೋಟೆಯ ಹೊರಗೆ ಪರಾಶರ ತೀರ್ಥದ ಕಟ್ಟೆ, ಸಿಹಿ ನೀರಿನ ಸೆಲೆ. ಮೈತ್ರೇಯ ತೀರ್ಥದ ಉತ್ತರ ಶೌಚದ ಕಟ್ಟೆ. ಪಾರ್ವಾಟೆ ಮಂಟಪದ ದಕ್ಷಿಣಕ್ಕೆ ಮಟ್ಟದ ಕೊಳದ ಪೂರ್ವಕ್ಕೆ ಕೊಳ್ಳದಲ್ಲಿ 9 ಕಲ್ಬಾವಿ ಸ್ಮಶಾನ. 9 ಕಲ್ಬಾವಿ ಬಳಿ ಕೋಟೆಯ ಹೊರಗೆ ಅಸ್ಥಿಕೊಳ ಸ್ಮಶಾನ. ಪಾರ್ವಾಟೆ ಬಯಲಿಗೆ ಉತ್ತರ ನೀರಿಲ್ಲದ ಒಂದು ಕೊಳ. ಟ್ರಾವೆಲರ್ಸ್ ಬಂಗಲೆಗೆ ದಕ್ಷಿಣ ಸ್ಮಶಾನ ಗೋರಿಯ ಬಳಿ ಒಂದು ಕಟ್ಟೆ. ಪಾರ್ವಾಟೆಯ ಹೊಸಳ್ಳಿ ಕಡೆಗೆ ಅಮ್ಮಂಗಿ ಅಮ್ಮಾಳ್ ಕೊಳ. ಅಮ್ಮಂಗಿ ಅಮ್ಮಾಳ್ ಕೊಳದ ಪಕ್ಕ ಒಂದು ದೊಡ್ಡ ನೀರಿನ ಕಟ್ಟೆ. ಕಣಿವೆ ತಿರುವಿನಲ್ಲಿ ಗಡಿ ಬೋರೆ ದೇವರ ಕಟ್ಟೆ. ಕಣಿವೆ ಕೆಳಗೆ ಸಿಹಿ ನೀರಿನ ಕಟ್ಟೆ. ಇದು ಹೊಸಕೆರೆಗೆ ಪಶ್ಚಿಮ. ಕಣಿವೆ ಕ್ರಾಸಿನಲ್ಲಿ ಸಣ್ಣ ಗೌರಿ ಕಟ್ಟೆ. KR ಪೇಟೆ ಕಡೆಗೆ ದೊಡ್ಡ ಗೌರಿ ಕಟ್ಟೆ. ಇದರ ಬಳಿ ಒಂದು ಕೊಳ, ಸೋಪಾನ ಇತ್ತು. ಒಂದು ಆಚಾರ್ಯರ ವಿಗ್ರಹ ತಲೆ ಒಡೆದು ಬಿದ್ದಿತ್ತು. ಈಗ ಹೇಗಿದೆಯೋ ತಿಳಿಯದು. ಪಟ್ಟಣದ ಬಾಗಿಲು ಇಳಿದು ಪೂರ್ವಕ್ಕೆ ಕೀಳು ಚಿಕ್ಕಯ್ಯನ ಕೊಳ. ಈ ದಾರಿಯಲ್ಲಿ ಬೆಟ್ಟದ ಮಧ್ಯೆ ಕಂಚುಗಾರ ಕೊಳ ತೋಪು. ಈ ಕೊಳದ ಕೆಳಗೆ ಆಳ್ವಾರ್ ಚಿಲುಮೆ ಸಣ್ಣ ಗುಹೆ. ಕರಗಮ್ಮನೆ ಹಿಂಭಾಗ ನಲ್ಲಾರ್ ಕುಟ್ಟಿಯಣ್ಣ ಅವರ ಹಳ್ಳ ಇತ್ತು. ತಿಟ್ಟು ಮೇಲೆ ಸೂಳೇರ ಮಾಸುಕೊಳ ಗುಹೆಯಂತೆ ಇದೆ. ಕೀಳು ಚಿಕ್ಕಯ್ಯನ ಕೊಳದ ಬಳಿ ಗುಡ್ಡದಲ್ಲಿ ಹೊಗರಮ್ಮನ ಕಟ್ಟೆ. ಬೆಟ್ಟದ ನರಸಿಂಹರ ಗುಡಿ ನೇರಕ್ಕೆ ಕೆಳಗೆ ಪೂರ್ವದಲ್ಲಿ ಅಕ್ಕನ ಕೊಳ, ಇದರ ಪಕ್ಕ ತಂಗಿಯ ಕೊಳ. ಇವೆರಡೂ ನಿಜವಾದ ಅಕ್ಕ ತಂಗಿಯರ ಕೊಳಗಳು. ಬೆಟ್ಟದ ನರಸಿಂಹರ ಗುಡಿ ಬಿಲಸ್ವರ್ಗದ ಒಳಗೆ ಒಂದು ನೀರಿನ ಸಣ್ಣ ಕಟ್ಟೆ ಇರುವುದು. ಪದ್ಮತೀರ್ಥ ಫಲಾಸತೀರ್ಥ ದಾರಿಯಲ್ಲಿ ಕಂಚಿಯವರ ಕೊಳ. ಪದ್ಮತೀರ್ಥದ ಕೆಳಗೆ ಒಂದು ಕಟ್ಟೆ. ದಳವಾಯಿ ಕೆರೆ ಕೆಳಗೆ ಒಂದು ದೊಡ್ಡ ಕೊಳ. ದಳವಾಯಿ ಕೆರೆ ಕೆಳಗೆ ಒಂದು ಸಣ್ಣ ಕೊಳ. ಧನುಷ್ಕೋಟಿಯಲ್ಲಿ ಬಂಡೆ ನೀರಿನ ಕಟ್ಟೆ. ಧನುಷ್ಕೋಟಿ ದಕ್ಷಿಣಕ್ಕೆ ರಾಮಾನುಜರ ಪಾದಧಾರೆ ಕಟ್ಟೆ. ಧರ್ಮತೀರ್ಥದ ದಕ್ಷಿಣಕ್ಕೆ
ರಾಮನಸಿಂಗನ ಕಟ್ಟೆ, ನಾಗರಬಾವಿ. ಮೈತ್ರೇಯ ತೀರ್ಥದಿಂದ ಶಕ್ತಿ ಕೊಳಕ್ಕೆ ಹೋಗುವಾಗ ಏರಿ ಹೋದರೆ ಹುತ್ತದ ಕೊಳ. ಇಲ್ಲಿ ರಾಮಾನುಜರು ಕೆಲವರಾಯ ನಾರಾಯಣನನ್ನ ಹುತ್ತದಿಂದ ಬಿಡಿಸಿದಾಗ ಆ ಹುತ್ತದ ಮಣ್ಣನ್ನೆಲ್ಲ ಈ ಕೊಳದಲ್ಲಿ ತುಂಬಿದ್ದರಂತೆ. ಕಲ್ಯಾಣಿಯ ದಕ್ಷಿಣಕ್ಕೆ ನೆಲಬಾವಿ ಕಟ್ಟೆ ಒಂದಿತ್ತು. ಈಗ ಕಲ್ಯಾಣ ಕುಟೀರದಲ್ಲಿ ಸೇರಿ ಹೋಗಿದೆ. ಸುಮಾರು ನಾನು ಬಾಲ್ಯದಿಂದ ನೋಡಿದ ಈ ನೀರಿನ ತಾಣಗಳು ಈಗ ನಲ್ಲಿ ಕಾವೇರಿ ಘಟಕ ಬಂದಿರುವ ಕಾರಣ ಶಿಥಿಲವಾಗಿವೆ. ಒಟ್ಟು ಇವು ಹಳೆಯ ಶೈಲಿಯ ಕೊಳತೀರ್ಥಗಳು 64. ತೀರ್ಥಗಳು ಸರೋವರ ಜಲಾಶಯಗಳಲ್ಲಿ ಹಳೆಯ ಶೈಲಿಯ ಕೊಳಗಳಿಗೆ ಎಲ್ಲ ಕಡೆಯೂ ಇಳಿಯಲು ಅವಕಾಶವಿಲ್ಲ. ಎದುರು ಬದಿರು 2 ದಿಕ್ಕಿನಲ್ಲಿ ಅಥವಾ ಒಂದೇ ಕಡೆ 4 ಜನ ಇಳಿಯುವಂತೆ ಮಾತ್ರ ಮೆಟ್ಟಲುಗಳಿರುತ್ತವೆ. ತೀರ್ಥಗಳಲ್ಲಿ ಕಾಶಿ ಸೋಪಾನ, ಎಲ್ಲ ಕಡೆಯಲ್ಲೂ ಯಾರು ಬೇಕಾದರೂ ಇಳಿಯಬಹುದಾದ ಕೊಳಗಳು. ಈಗ ಮೇಲುಕೋಟೆಯಲ್ಲಿ ಸುಮಾರು 16 ಕೊಳಗಳಿವೆ. ನಂಬರ್ 1 ಕಲ್ಯಾಣಿ ತೀರ್ಥ. ಇದು ಅಷ್ಟತೀರ್ಥದಲ್ಲಿ ಸೇರಿಲ್ಲ. ನಂಬರ್ 2 ಅಷ್ಟತೀರ್ಥಗಳಲ್ಲಿ ವೇದ ಪುಷ್ಕರಣಿ, ಕಾಶಿ ಸೋಪಾನವನ್ನು ತೀರ್ಥಗಳಿಗೂ ಸೇರಿ ಮೈಸೂರು ಅರಸರು ದೊಡ್ಡ ದೇವರಾಜ ಒಡೆಯರು ಮಾಡಿಸಿದ್ದರು. ನಂಬರ್ 3 ಯಾದವ ತೀರ್ಥ. 4 ಗರ್ಭತೀರ್ಥ. 5 ತೀರ್ಥ. 6 ಮೈತ್ರೇಯ ತೀರ್ಥ. 7 ನಾರಾಯಣ ತೀರ್ಥ. 8 ವೈಕುಂಠ ಗಂಗೆ ಅಷ್ಟತೀರ್ಥದಲ್ಲಿ ಸೇರಿದ್ದರೂ ಇದು ನದಿ ಸೋಪಾನವಿಲ್ಲ. ನಂಬರ್ 9 ಪದ್ಮತೀರ್ಥ. ಈಗ ದಳವಾಯಿ ಕೆರೆ ಭಾಗವಾಗಿದ್ದ ಗುರುತಿಗಾಗಿ ಮೇಲ್ಗಡೆ ಒಂದು ಜಲಧಾರೆಗೆ ಸೋಪಾನ ಕೊಳ ಮಾಡಿ ಪದ್ಮತೀರ್ಥ ಎಂದು ಗುರುತಿಸಲಾಗಿದೆ. ಪುರಾಣದ ಪದ್ಮತೀರ್ಥವು ಈಗ ಕಮಲಗಳು ಬೆಳೆದಿರುವ ದಳವಾಯಿ ಕೆರೆಯ ದಕ್ಷಿಣ ಭಾಗ ಎಂದು ತಿಳಿಯಬೇಕು. ನಂಬರ್ 10 ಪುಟ್ಟ ನರಸಿ ಕೊಳ. ದೇವದಾಸಿ ಕಟ್ಟಿಸಿದ್ದು. ಪುರಾಣದ ಪ್ರಕಾರ ಇದು ಪುಲಹ ತೀರ್ಥ. ಇಲ್ಲಿ ಶಯ್ಯಾದಾನವೇ ಮುಖ್ಯ ಎಂದು ಪುರಾಣದಲ್ಲಿ ತಿಳಿಸಲಾಗಿದೆ. ಈ ಕೊಳದಲ್ಲಿ ಹಿಂದೆ ದೇವರಿಗೆ ತೆಪ್ಪೋತ್ಸವ ಆಗುತ್ತಿತ್ತು. ದೇವದಾಸಿ ನರ್ತನ ಮಾಡುತ್ತಿದ್ದರು. ನಂಬರ್ 11 ತೆಪ್ಪಕೊಳ. ಇದು ವಿಜಯನಗರ ಆರಂಭ ಆಗೋದಕ್ಕೆ ಮುಂಚೆ ಆನೆಗೊಂದಿ ರಾಜರ ಕಾಲದ ರಚನೆ. ನಂಬರ್ 12 ಬಸವರಾಜ ಕೊಳ. ದೊಡ್ಡ ಕೃಷ್ಣರಾಜ ಒಡೆಯರ ಕಾಲ. ಇದರಲ್ಲಿ ದಳವಾಯಿ ಬಸವರಾಜ ಕಟ್ಟಿಸಿದ್ದು. ಇದರ ವರ್ಣನೆ ಹರಿಗುಣಾರ್ಪಣ ಎಂಬ ಮುದ್ರಿತ ಗ್ರಂಥದಲ್ಲಿದೆ. ಕ್ರಿಸ್ತಶಕ ಇಸವಿ 1720 ಈಚೆಗೆ ಈ ಕೊಳ ಆಗಿದೆ. ನಂಬರ್ 13 ಚೆಲುವೆ ಅರಸಿನ ಕೊಳ. ಮ್ಯಾನ್ಯುಯಲ್ನಲ್ಲಿ ಇದು ದಾಖಲಾಗಿದೆ. ಅಕ್ಕ ತಂಗಿಯರ ಕೊಳವಲ್ಲ. ಇದು ದೊಡ್ಡದು, ಒಂದು ಸಿಹಿ ನೀರಿಗಾಗಿ. ಅರಸಿನ ಕೊಳ ಚಿಕ್ಕದು, ಪಾತ್ರೆ ತೊಳೆಯಲು ಮಾತ್ರ. ಈ 2 ಹೈದರಾಲಿ ಆಡಳಿತ ಸಮಯ ಚೆಲುವೆ ಅರಸಿ ಕೊಪ್ಪಲು ಕಟ್ಟಿಸಿದುದು. ಇವನು ಭೂಲೋಕದವರ ಶಿಷ್ಯ. ಈಚೆಗೆ ಇದನ್ನೇ ಅಕ್ಕತಂಗಿ ಕೊಳ ಎಂದು ಬೋರ್ಡ್ ಹಾಕಿದ್ದಾರೆ. ನಂಬರ್ 15 ಚಿಂಗ್ರೆಂಗಾರರ ಕೊಳ. 1830 ಇಸವಿ
ತೊನ್ನೂರು ಸ್ವಾಮಿಗಳು ಕಟ್ಟಿಸಿದ್ದು ಮಗಳ ಆಸ್ತಿ ಭಾಗದ ಹಣದಿಂದ ಸೇವೆಯನ್ನು ನಡೆಸಿದಾರೆಂದು ಮಂಡ್ಯದಲ್ಲಿರುವ ಗಜೇಂದ್ರ ಮೋಕ್ಷ ಶಿಂಗ್ರೆಂಗಾರ್ ಕೊಳದ ಬಳಿಯ ಶಾಸನದಿಂದ ತಿಳಿದು ಬರುತ್ತದೆ. ನಂಬರ್ 16 ಚಕ್ರಕೊಳ. ಇದು ವೃತ್ತಾಕಾರವಾದ ಕಾಶಿ ಸೋಪಾನ ಕೊಳ. ರಾಯಗೋಪುರದ ಪೂರ್ವಕ್ಕೆ ಕೋಟೆಯ ಬುಡದಲ್ಲಿದೆ. ಇದರ ಕಾಲ ತಿಳಿಯದು. ಹೀಗೆ ಮೇಲುಕೋಟೆಯಲ್ಲಿ ಕಾಶಿ ಸೋಪಾನದ ಸುಂದರವಾದ ಪೂರ್ಣ ಮೆಟ್ಟಲುಗಳಿರುವ ಕೊಳಗಳು ಈಗ 16 ಮಾತ್ರ. ಇವುಗಳಲ್ಲದೆ 2 ಒಕ್ಕರಣೆ ಪುಷ್ಕರಿಣಿ ಎಂಬ ನೀರುಬಾವಿ ಕೊಳಗಳಿವೆ. ಪುಷ್ಕರಿಣಿ ಎಂಬುದು ಕನ್ನಡದಲ್ಲಿ ಒಕ್ಕರಣೆ ಆಗಿದೆ. ನಂಬರ್ 1 ರಾಯಗೋಪುರದ ಬೀದಿಯಲ್ಲಿ ಕರಗಂ ಅಪ್ಪಣ್ಣನವರು ಕಟ್ಟಿಸಿದ್ದ ರಾಮಾನುಜರ ಕಾಲದ ಕಟ್ಟಡ ಅವರ ಮನೆ ಪಕ್ಕದಲ್ಲೇ ಇದೆ. ಇದಕ್ಕೆ ಪ್ರವೇಶಿಸಲು ಒಂದು ಮಂಟಪ, ಅಲ್ಲಿಂದ ಇಳಿದು ಎಡಕ್ಕೆ ತಿರುಗಿ ಇಳಿಯಬೇಕು. ಸುಲಭವಾದ ಮೆಟ್ಟಲುಗಳಿವೆ. ಇಳಿದು ಬಲಕ್ಕೆ ಮುಂದಕ್ಕೆ ಕಲ್ಲು ಕಟ್ಟಡ, ಬಾವಿಯ ಮೇಲೆ 2 ಅಡ್ಡಗಲ್ಲುಗಳು. ಈ ಕಲ್ಲಿನ ಮೇಲೆ ನಿಂತು ಹಗ್ಗ ಕಟ್ಟಿ ಬಿಂದಿಗೆ ಇಳಿಸಿ ನೀರು ಸೇದಿಕೊಳ್ಳಬೇಕು. ನಂಬರ್ 2 ದೇವಸ್ಥಾನದ ಈಶಾನ್ಯದಲ್ಲಿ ವಾಸ್ತು ಪ್ರಕಾರ ನೀರಿನ ಕೊಳ ಇರಬೇಕು. ದೇವಸ್ಥಾನದ ಮಹಡಿ ಮತ್ತು ಒಳಪ್ರಾಕಾರದ ನೀರೆಲ್ಲ ಹರಿದು ಒಂದು ಒಕ್ಕರಣೆಯಲ್ಲಿ ಸೇರುವಂತೆ ಕೊಮಾಂಡೂರು ಇಳೆಯವಿಲ್ಲಿ ಆಚಾರ್ಯರು ಕಟ್ಟಿಸಿರುವ ಕೊಳಬಾವಿ ಇದು. ಅವರ ಮನೆತನಕ್ಕೆ ಒಕ್ಕರಣೆಯವರು ಎಂದೇ ಹೆಸರಾಗಿದೆ. ಇದರ ನಿರ್ಮಾಣ ಕಾಲ ತಿಳಿಯದು. ಆದರೆ ಮೈಸೂರು ರಾಜವಂಶದ ನಿರ್ಮಾಣ ಕಾಲ ಎಂದು ಇದರ ನೀರು ಬರುವ ದೇವಾಲಯದ ಬಚ್ಚಲ ಕಲ್ಲುಗಳಲ್ಲಿ ಇರುವ ಗುರುತುಗಳಿಂದ ಊಹಿಸಬಹುದು. ನಂಬರ್ 3 ದೇವಾಲಯದ ಮುಂದೆ, ಈಗ ಸಂಸ್ಕೃತ ಪಾಠಶಾಲೆ ಭಾಗದ ಮುಂದೆ ಬೀದಿಯಲ್ಲಿ ವಸಂತ ಕೊಳ, ಒಂದು ಕಲ್ಲು ತೊಲೆಗಳ ಸಣ್ಣ ಕೊಳ ಇತ್ತು ಎಂದು, ಇಲ್ಲಿ ಪಂಚಪರ್ವೋತ್ಸವ, ಆರಾಧನೆ, ನೈವೇದ್ಯ, ಆರತಿ ಆಗುತ್ತಿತ್ತೆಂದು ಹಿರಿಯರು ಹೇಳುತ್ತಿದ್ದರು. ಈಗ ರೋಡಿನಲ್ಲಿ ಇದು ಮುಚ್ಚಿ ಹೋಗಿದೆ. ಹೊಸ ಸೋಪಾನ ತೀರ್ಥಗಳು ಸಾಧಾರಣವಾಗಿ ಚಚ್ಚೌಕವಾಗಿವೆ. ಹಳೆಯವಕ್ಕೆ ಚೌಕದ ಹೊರಗೆ ಮೆಟ್ಟಲುಗಳಿರುತ್ತವೆ. ನಂಬರ್ 4 ಧನುಷ್ಕೋಟಿ ತೀರ್ಥವು ಬಂಡೆ ಸುರಂಗದಲ್ಲಿ ನಿಲ್ಲುವ ಮಳೆ ನೀರಾಗಿದ್ದು, ಇದನ್ನು ಒಂದು ಕಟ್ಟೆ, ಸಂಸ್ಕೃತದಲ್ಲಿ ಪಲ್ವಲ, ಆಂಧ್ರದಲ್ಲಿ ಗರ್ತ, ಕುಂಟ ಎನ್ನಬಹುದು. ಕನ್ನಡದಲ್ಲಿ ಕುಂಟೆ ಎನ್ನುವರು. ಇಷ್ಟು ನೆನಪಿಗೆ ಬಂದು ಬರೆದಿದ್ದೇನೆ. ಉಳಿದವನ್ನು ನೀವೇ ತಿಳಿದು ಸೇರಿಸಿಕೊಳ್ಳಬಹುದು. ಮೇಲುಕೋಟೆಯ ಮನೆಗಳಲ್ಲೂ 2-3 ಬಾವಿಗಳಿವೆ. ಸುಮಾರು ಇವುಗಳ ಸಂಖ್ಯೆ 150 ಎನ್ನಬಹುದು. ನಲ್ಲಿ ಬಂದ ಮೇಲೆ ಬಾವಿಗಳ ಉಪಯೋಗ ಕಡಿಮೆಯಾಗಿದೆ. ಇಂದು ಶ್ರೀರಾಮ ಶರ್ಮಾ, ಮೈಸೂರು ಕ್ಯಾಂಪು, 18/3/2024 ಕೈಂಕರ್ಯಂ ಶ್ರೀಹರಿಯವರಿಗೆ ಯೂಟ್ಯೂಬ್ನಲ್ಲಿ ಹಾಕಲು ಇದನ್ನು ಈ ದಿವಸ ತಾರೀಕು 19/3/24 ಇದನ್ನ ಫೋನಿನಲ್ಲಿ ರೆಕಾರ್ಡ್ ಮಾಡಿಸುತ್ತಿದ್ದೇನೆ. ವಾಯ್ಸ್ ರೆಕಾರ್ಡ್ ಇದೆ. ಬರೆದಿರುವ ರೆಕಾರ್ಡ್ ಅನ್ನ ಅನಂತರ ಫೋನಿನಲ್ಲಿ ಅವರು ಫೋಟೋ ಎತ್ತಿಕೊಳ್ಳಬಹುದು.
ಇಷ್ಟು ನಾನು ತಿಳಿಸಿ ಇದನ್ನು ಕೇಳಿದ ಅಥವಾ ಕೇಳುವ ಎಲ್ಲರಿಗೂ ಕೂಡ ಮೇಲುಕೋಟೆಯವರ ಪರವಾಗಿ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ತಿಳಿಯಲು ಅನುಕೂಲವಾಗಲೆಂದು ಧನ್ಯವಾದವನ್ನು ನಾನು ತಿಳಿಸುತ್ತೇನೆ. ಎಲ್ಲವೂ ಶ್ರೀರಾಮಾನುಜರ ಕೃಪೆ. ನಾನು ಬರೆದಿರುವುದು ರಾಮಾನುಜರ ಕೃಪೆಯಿಂದ. ಇಂದು ಶ್ರೀಮತೆ ರಾಮಾನುಜಾಯ ನಮಃ.